ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ಒಂದು ಕಡೆ ಹೋಗ್ಬಿಟ್ಟು ಬಂದೆ. ಒಂದು ಸ್ವಲ್ಪ ಬದನೆ ಗಿಡದಲ್ಲಿ ಅವರೆ ಬೀಜ ಹಾಕಬೇಕಾಗಿತ್ತು. ಅದಕ್ಕೆ ನಮ್ಮ ಹಸ್ಬೆಂಡು ಎಲ್ಲ ಅದನ್ನು ಅಗದಿ ಎಲ್ಲ ಒಂಥರ ಇದು ಮಾಡ್ತಾರೆ, ಅವರೆಕಾಳನ್ನ ಚೆಲ್ತಾಯಿದ್ರು. ಇದು ಮಲ್ಲಿಗೆ ಗಿಡ ತುಂಬಾ ಚೆನ್ನಾಗಿದೆ, ಸ್ಮೆಲ್ ಮಾತ್ರ. ಬಿದೇಚ ಕೂಚ ಕೂಚ ಮನೆ ಕೂಚ. ಏನಾಯಿತು ಹಾಂ, ಏನಾಯಿತು ನೋಡಿ, ಹೆಂಗೆ ಎದ್ದು ನಿಂತಿದ್ಯಾ? ಏನಾಯ್ತೆಲ್ಲ ತೋರಿಸು, ಕೈ ತೋರಿಸು. ಏನಾಯಿತು ಮಗಿನ ಕೈಗೆ? ಈಗ ರಾತ್ರಿಗೂ ಸೇರಿಸಿ ಇವಾಗ ಅಡುಗೆ ಮಾಡ್ಕೊಂಬಿಟ್ಟಿದ್ದೀನಿ. ತರಕಾರಿ ಸಾಂಬಾರು ಮಾಡಿದ್ದೀನಿ ಮತ್ತು ಅನ್ನ ಮಾಡಿದ್ದೀನಿ. ಈಗ ಪಾಪಕ್ಕೆ ಕೂಡ ಅನ್ನ ಎಲ್ಲ ತಿನ್ನಿಸ್ಬೇಕು. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ನುಗ್ಗೆಕಾಯಿ ಇವಾಗ ತಾನೇ ಹಾಕಿದ್ದೀನಿ, ಚೆನ್ನಾಗಿ ಬೇಯಬೇಕು ನುಗ್ಗೆಕಾಯಿ. ಆಮೇಲೆ ನಾನೀಗ ಇದನ್ನು ಈ ಟ್ಯಾಬ್ಲೆಟು ಮತ್ತು ಕ್ರೀಮ್ನ ಹಚ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಇದು ಸ್ಕಿನ್ ಅಲರ್ಜಿ ಆಗಿರೋದಕ್ಕೆ. ನನಗೆ ಸೆಕೆಗೆ ಅಲರ್ಜಿ ಥರ ಆಗಿಬಿಟ್ಟಿತ್ತು. ಅದಕ್ಕೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಅವರು ಇದನ್ನು ಕೊಟ್ಟಿದ್ದಾರೆ. ಇದು 67 ರುಪೀಸ್. ಮತ್ತು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಒಂದು ಇಂಜೆಕ್ಷನ್ ಕೊಟ್ಟರು. ಇವಾಗ ಪರವಾಗಿಲ್ಲ, ಒನ್ ಡೇಗೇ ಪರವಾಗಿಲ್ಲ, ಅಷ್ಟೊಂದು ಇಚ್ಚಿಂಗ್ ಆಗ್ತಾಯಿಲ್ಲ. ಅಂದರೆ ಕತ್ತಿನ ಸುತ್ತ ಎಲ್ಲ ಸ್ವಲ್ಪ ಯಾಕೋ ಪಿಂಪಲ್ಸ್ ಆಗೋ ಥರ ಎಲ್ಲ ಆಗ್ತಾಯಿತ್ತು. ಅದಕ್ಕೋಸ್ಕರ ಹೋಗಿ ತೋರಿಸ್ಕೊಂಬಂದೆ. ಹಂಗೇನೆ ನನಗೆ ಸಿಸರಿನ್ ಆಗಿತ್ತಲ್ಲ, ಸ್ವಲ್ಪ ಕಡಿತ ಆಗ್ತಾಯಿತ್ತು. ಅದನ್ನು ಕೂಡ ತೋರಿಸ್ಕೊಂಬಂದೆ. ಇದೇ ಔಷಧಿ ಹಚ್ಚಿ, ಇಲ್ಲಾಂದರೆ ಇದು ವರ್ಕ್ ಆಗಲಿಲ್ಲ ಅಂದರೆ ಬೇರೆದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೊಂಥರ ಲ್ಯಾಕ್ಟೋಲ್ ಕ್ರೀಮ್ ಬರುತ್ತಲ್ಲ, ಆ ಥರ ಇದೆ. ಚೆನ್ನಾಗಿದೆ, ಸ್ಮೆಲ್ ಮಾತ್ರ ಏನೂ ಅಷ್ಟೊಂದು ಇದಾಗ್ತಿಲ್ಲ. ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾಯಿಲ್ಲ. ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಬೆಳಗ್ಗೆ ಸಾಯಂಕಾಲ ನುಂಗೋದು. ನಾನು ಇವಾಗ ರೆಡಿ ಆಗ್ತಾಯಿದ್ದೀನಿ. ರೆಡಿಯಲ್ಲಾಗಿ ಬೆಳಗ್ಗೆನೇ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಬಿಟ್ಟೆ. ಔಷಧಿ ಎಲ್ಲ ಹಾಕ್ಕೊಂಡಿದ್ನಲ್ಲ, ಅದು ಹಾಕ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಬಿಡ್ಬೇಕು. ನೈಟ್ ಹೊತ್ತು ಮಾತ್ರ ಹಾಕ್ಕೊಬೇಕು. ಈಗ ಮಾಯ್ಚರೈಸರ್ನ ಹಾಕ್ಕೊತಾ ಇದ್ದೀನಿ, ಕೈಗೆಲ್ಲ ಹಾಕ್ಕೊತಿದ್ದೀನಿ. ಸ್ವಲ್ಪ ಯಾಕೋ ಡ್ರೈನೆಸ್ ಅನಿಸ್ತಾ ಇದೆ ನನಗೆ. ಜಾಸ್ತಿ ಡ್ರೈ ಸ್ಕಿನ್ ಆಗಿರೋದ್ರಿಂದ ಯಾವಾಗೂ ಮಾಯ್ಚರೈಸರ್ ಹಾಕಲೇಬೇಕು. ಈ ಸಲ ನಾನು ಬೋರೋಪ್ಲಸ್ ತೊಗೊಂಬಂದಿದ್ದೀನಿ. ನನಗೆ ತುಂಬಾ ಹಳೇ ಪರಿಚಯ ಇದು. ನಾನು ಫಸ್ಟ್ ಇದನ್ನೇ ಹಾಕಿದ್ದು ಮಾಯ್ಚರೈಸರ್ ಅಂತ ಅಂದ್ಬಿಟ್ಟು. ನನಗೆ ಲೋಕಲ್ ಶಾಪ್ಗಳಲ್ಲಿ ಎಲ್ಲೂ ಸಿಗ್ತಾ ಇರಲಿಲ್ಲ, ನನಗೆ ಬಿಡದಿ ಕಡೆ ಎಲ್ಲೂ ಸಿಗ್ತಾ ಇರಲಿಲ್ಲ. ನನಗಿಲ್ಲಿ ಮೊನ್ನೆ ಮಾಗಡಿಲಿ ಸಿಕ್ತು, ಅವು ತೊಗೊಂಬಂದು ಮಡ್ಕೊಂಡಿದ್ದೀನಿ. ಬೋರೋಪ್ಲಸ್ ಆವಾಗ ಬರ್ತಾಯಿದ್ದ ಫ್ರೇಗ್ರೆನ್ಸ್ಗೂ ಇವಾಗ ಬರೋ ಫ್ರೇಗ್ರೆನ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಆವಾಗ ಬೋರೋಪ್ಲಸ್ ಅಂದರೆ ಏನೋ ಒಂಥರ ದೊಡ್ಡ ಕ್ರೀಮು ಆ ರೀತಿ ಇತ್ತು. ಈಗ ನಾನು ಫೇಸ್ಗೆಲ್ಲ ಕ್ರೀಮೆಲ್ಲ ಹಾಕ್ಕೊಂಡು ಈಗ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಬೇಕು. ನಾನು ಇಂಥವ್ರಿಗೂ ಇದ್ದಿದ್ದೇ ಹೆಚ್ಚು. ಇತ್ತೀಚೆಗೆ ನನಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಬೇಕು ಅಂತ ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ. ಇನ್ಮೇಲಾದರೂ ಹಚ್ಕೋಬೇಕು. ಎಷ್ಟೋ ಜನಗಳಿಗೆ ಅರಿಶಿನ ಕುಂಕುಮ ಹಚ್ಕೊಳ್ಳೋಕ್ಕೆ ಅವ್ರಿಗೆ ಆಗೋದಿಲ್ಲ. ಯಾಕೆಂದರೆ ಚಿಕ್ಕ ವಯಸ್ಸಿಗೇನೆ ಗಂಡ ಸತ್ತೋಗ್ಬಿಟ್ಟಿರ್ತಾರೆ, ಅವರು ಈ ಥರ ಎಲ್ಲ ಆಗ್ಬಿಟ್ಟಿರುತ್ತೆ. ಅವ್ರು ಹಚ್ಕೊಳ್ಳೋಕ್ಕಾಗಲ್ಲ. ಜನ ಏನು ಅಂದ್ಕೊತಾರೋ ಏನೋ ಅಂತ ಅಂದ್ಬಿಟ್ಟು ಹಚ್ಕೊಬೋದು, ಆದರೆ ಅವರು ಜನಗಳಿಗೆ ಹೆದರ್ಕೊಂಡು ಹಚ್ಕೊಳ್ಳೋದಿಲ್ಲ. ನಾನು ಸುಮಾರು ಜನ ನೋಡಿದೆ. ಅದು ನೋಡಿಬಿಟ್ಟು ನನಗೂ ಅನಿಸ್ತು, ನಮಗೆ ಎಲ್ಲ ಇದ್ದು ನಾವು ಯಾಕೆ ಹಚ್ಕೋಬಾರ್ದು, ನಾವಿರೋವರೆಗೂ ಹಚ್ಕೊಬೋದಲ್ಲ. ಆಮೇಲೆ ಇವಾಗ ಅವ್ರಿಗೆ ಆಗ್ತಿರೋ ನೋವು ನಮಗೂ ಆಗಬಾರ್ದಲ್ಲ ಅಂತ ಅಂದ್ಬಿಟ್ಟು ನಾನು ಇನ್ಮೇಲೆ ಅರಿಶಿನ ಕುಂಕುಮ ಯಾವಾಗೂ ಹಚ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ತಾಳಿ ಸರನ ತೆಗೆದಿಟ್ಟಿದ್ದೀನಿ. ಯಾಕೆ ಅಂದರೆ ಫುಲ್ಲು ಇಚ್ಚಿಂಗ್ ಆಗಿತ್ತಲ್ಲ ಕತ್ತಿನ ಸುತ್ತ. ಅದಕ್ಕೆ ಡಾಕ್ಟರ್ ಹೇಳಿದ್ದಾರೆ ಇದನ್ನ ಒನ್ ಡೇ ಬಿಚ್ಚಿಟ್ಟು ಆಮೇಲೆ ಕ್ರೀಮ್ ಹಾಕಿ ಅಂತ ಅಂದ್ಬಿಟ್ಟು. ಯಾರಾದರೂ ಕಮೆಂಟ್ ಮಾಡಿ ಕೇಳ್ಬೋದು ಯಾಕೆ ಹಾಕಿಲ್ಲ ಅಂತ ಅಂದ್ಬಿಟ್ಟು. ನಾನು ಎಲ್ಲ ವೀಡಿಯೋದಲ್ಲೂ ಹಾಕ್ಕೊಂಡಿದ್ದೀನಿ, ಈ ವಿಡಿಯೋದಲ್ಲಿ ಮಾತ್ರ ಹಾಕಿಲ್ಲ. ಒಂಥರ ನನಗೆ ಏನೋ ಒಂಥರ ಕಳ್ಕೊಂಡಂಗೆ ಆಗಿದೆ ಅಂತ ಅನಿಸ್ತಾ ಇತ್ತು. ಈಗ ದೇವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಬೇಕು. ಏನೋ ಒಂಥರ ನನಗೆ ಅವಾಗ ಹಚ್ಕೊಂಡಾಗ ನನಗೇನೋ ಒಂಥರ ಗುಡ್ ಫೀಲಿಂಗ್ ಬರುತ್ತೆ. ಇವಾಗ ಇಷ್ಟೇ ಫ್ರೆಂಡ್ಸ್, ನನ್ನ ಸಿಂಪಲ್ ಮೇಕಪ್. ಏನು ಜಾಸ್ತಿ ಹಾಕೋವಂಥ ಅವಶ್ಯಕತೆ ಏನೂ ಇಲ್ಲ. ನ್ಯಾಚುರಲಾಗಿ ನಾವು ಹೀಗೆ ಚೆನ್ನಾಗಿ ಕಾಣಿಸ್ಬೋದು. KG ಗಟ್ಟಲೆ ಮೇಕಪ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ. ಲಾಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಯಾವಾಗೂ ಮೇಕಪ್ ಮಾಡ್ಕೊಂಡೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಮಗೂ ಪರ್ಸ್ನಲ್ ಲೈಫ್ ಇರುತ್ತೆ. ನಾವೇನು ಮಾಡಲ್ಸ್ ಎಲ್ಲ, ನಾವು ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿ ಇದು ಮಾಡಬೇಕು ಅಂತ ನಮ್ಗೆ ಸಾಕು. ಇಷ್ಟೇನೇ ಅರಿಶಿನ ಕುಂಕುಮನೇ ನಮಗೆ ಒಡವೆ ಎಲ್ಲನೂ. ಈಗ ನಮ್ಮ ಪಾಪು ಜೊತೆ ಸ್ವಲ್ಪ ಆಟ ಆಡ್ತಾಯಿದ್ವಿ.
ಏನು ಹೇಳು ಬೈಲಿ ಬಾರೋ ಇಲ್ಲಿ ಬಾಯ್ ಹಾಂ ಸರಿ ಹೋಗು ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಮ್ಮ ಕಿಚನಲ್ಲಿ ಜಾಸ್ತಿ ಬೆಳಕು ಬರುತ್ತೆ, ಅದಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ಸ್ವಲ್ಪ ಬೆಳಕು ಕಮ್ಮಿ ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಕಿಚನ್ ಚೆನ್ನಾಗಿದೆ, ಆದರೆ ಅದನ್ನು ನಿಮಗೆ ವಿಡಿಯೋ ಮಾಡುವಾಗ ನನಗೆ ಅದು ಜಾಸ್ತಿ ಬೆಳಕು ಥರ ಕಾಣಿಸುತ್ತೆ. ಈಗ ನನ್ನ ಮಗಳಿಗೂ ಕೂಡ ನಾನು ಊಟ ಎಲ್ಲ ಮಾಡಿಸ್ಬಿಡ್ತೀನಿ. ಅವ್ರು ಊಟ ಮಾಡಿದ್ರೆ ನಾವು ಊಟ ಮಾಡ್ದಂಗೆ ಅನ್ನೋ ಥರ. ಈಗ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇದು ನಾಟಿ ಹಸುವಿನ ತುಪ್ಪ. ಈಗ ಒಂದು 3 ಡೇಸ್ ಆಯಿತು ತೊಗೊಂಬಂದು ಕೊಟ್ಟರು. ಇಲ್ಲೇ ನಮ್ಮ ಪಕ್ಕದೂರಿಗೆ ಹೇಳಿದ್ವಿ, ಅವರು ನಾಟಿ ಹಸುವಿನ ತುಪ್ಪ ತಂದು ಕೊಟ್ಟಿದ್ದರು. ಅದನ್ನ ಚೆನ್ನಾಗಿ ಕಾಯಿಸಿ ಬಾಕ್ಸ್ಗೆ ಹಾಕಿ ಮಡ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಜಾಸ್ತಿ ಹಾಕಿದ್ರೆ ಮಕ್ಕಳಿಗೆ ಬೇದಿ ಆಗೋ ಚಾನ್ಸಸ್ ಜಾಸ್ತಿ, ಮತ್ತು ಹೊಟ್ಟೆ ತೊಳಸೋ ಥರ ಆಗಿಬಿಡುತ್ತೆ. ಅದಕ್ಕೆ ಬೇಡ, ಒಂದು ಸ್ವಲ್ಪ ಹಾಕ್ಕೊಬೇಕು. ಸ್ವಲ್ಪ ಸಾಂಬಾರು ಜೊತೆ ತಿನ್ನಿಸ್ತಾ ಇದ್ದೀನಿ. ಇವಾಗೆಲ್ಲ ರೂಢಿ ಆಗ್ತಾಯಿದೆ ನಮ್ಮ ಪಾಪುಗೆ. ಮೊದಲೆಲ್ಲ ತಿನ್ನೋಕ್ಕೆ ಕಷ್ಟಪಡ್ತಾಯಿದ್ರು. ಇವಾಗ ಸ್ವಲ್ಪ ಸಾಂಬಾರೆಲ್ಲ ತಿನ್ನೋಕ್ಕೆ ಸ್ವಲ್ಪ ರೆಡಿ ಆಗಿದ್ದಾರೆ. ಸ್ವಲ್ಪ ಖಾರದ ಐಟಮು ಕೂಡ ತಿಂತಾಯಿದ್ದಾರೆ. ಈಗ ನಾನು ಸಾಂಬಾರೆಲ್ಲ ರೆಡಿ ಆಯ್ತಲ್ಲ, ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ನಮ್ಮ ಪಾಪುಗೂ ಕೂಡ ಒಂದು ಸ್ವಲ್ಪ ತರಕಾರಿಗಳ್ನ ಹಾಕ್ತಾಯಿದ್ದೀನಿ. ಎಲ್ಲನೂ ಒಂದೊಂದೇ, ಒಂದು ಮೂಲಂಗಿ, ಒಂದು ಆಲೂಗಡ್ಡೆ, ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಬೇಳೆಕಾಳು. ಇದನ್ನೆಲ್ಲ ಅನ್ನದಾಗ ಚೆನ್ನಾಗಿ ಕಿವುಚ್ಬಿಟ್ಟು ಕೊಟ್ಟರೆ ಚೆನ್ನಾಗಿ ತಿಂತಾರೆ. ಹಂಗೆ ಕೊಡೋಕೆ ಹೋದರೆ ತಿನ್ನೋದಿಲ್ಲ. ಮೂಡ್ ಚೆನ್ನಾಗಿದ್ದರೆ ಮಾತ್ರ ತಿನ್ನೋದು. ಒಂದೇ ಒಂದು ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ನುಗ್ಗೆಕಾಯಿನ ಆರೋದ್ಮೇಲೆ ಇವಾಗ ಬಿಸಿ ಇದೆ, ಸ್ವಲ್ಪ ಆರಿಸ್ಬಿಟ್ಟು ಕೈ ಕೊಟ್ಟರೆ ತಿನ್ಕೊಂಡು ಓಡಾಡ್ತಾರೆ. ಅದರಲ್ಲಿರೋ ಸ್ವಲ್ಪ ಅಂಶನಾದರೂ ನಮ್ಮ ಪಾಪು ಮೈ ಒಳಗಡೆ ಹೋಗಲಿ ಅಂತ ಅಷ್ಟೇ ನಾನು. ಅವ್ರಿಗೂ ಕೂಡ ಸ್ವಲ್ಪ ಎಲ್ಲನೂ ಗೊತ್ತಾಗುತ್ತೆ ಇವಾಗ. ಈಗ ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ದೆ ನೆನ್ನೆ ದಿವಸ. ಈ ಸಮ್ಮರಲ್ಲಂತೂ ಇದು ಜಾಸ್ತಿನೇ ಬೇಕು ಅನಿಸ್ತಿದೆ ನಮಗಂತೂ. ನೆನ್ನೆ ತೊಗೊಂಬಂದಿದ್ರು, ಮೊನ್ನೆ ತೊಗೊಂಬಂದಿದ್ರು. ಅದಕ್ಕೆ ನೆನ್ನೆ ನಾನು ಮಾಗಡಿಗೆ ಹೋಗಿದ್ದೆ ಆಸ್ಪತ್ರೆಗೆ. ಆವಾಗ ನಾನು ತೊಗೊಂಬಂದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಯಾರು ಬೇಕಾದ್ರೆ ಯಾಮಾರಿಸ್ಬೋದು. ನನ್ನ ಹಸ್ಬೆಂಡು ಇದೇ ಕಲ್ಲಂಗಡಿನ 150 ರೂಪಾಯಿ ಕೊಟ್ಟು ತೊಗೊಂಬಂದ್ರಂತೆ. ಅದಕ್ಕೆ ನಾನು ಹೋಗಿ ಕೇಳಿದ್ದಕ್ಕೆ 110 ರೂಪಾಯಿ ಕೊಟ್ಟು ತೊಗೊಂಬಂದೆ. ಈ ರೀತಿ ಗೊತ್ತಿರೋರು ಇರಲೇಬೇಕು ಜೊತೆಗೆ ಯಾವತ್ತೂ. ಮತ್ತು ಅದೇ ದಿನ ಸ್ಯಾರಿ ಎಲ್ಲ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಸ್ವಲ್ಪ ಸೊಪ್ಪು ತೊಗೊಂಬಂದಿದ್ರು ನಮ್ಮ ಅತ್ತೆ. ಸ್ವಲ್ಪ ಅದೆಲ್ಲ ಸೋಸಿ ಪಡಗ್ತಾಯಿದ್ದೆ. ನಮ್ಮ ಪಾಪುಗೆ ಸೊಪ್ಪು ಅಂದರೆ ತುಂಬಾ ಇಷ್ಟ. ಇದು ಕೀರೆ ಸೊಪ್ಪಿದು ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು. ನಮ್ಮದ್ರಲ್ಲೇ ಬಿಟ್ಟಿದೆ, ಹಿಂದೆಗಡೆ ಬಿಟ್ಟಿದೆ ಹೊಲದ ಹತ್ರ. ನಾನು ಹೋಗೋಕ್ಕಾಗಲ್ಲ ಜಾಸ್ತಿ ಪಾಪುನ ಎತ್ಕೊಂಡು, ಅದಕ್ಕೆ ಅವರೇ ಕಿತ್ಕೊಬಂದು ಕೊಟ್ಟಿದ್ರು. ಇವಾಗ ಸೋಸೋಣ ಅಂದ್ಬಿಟ್ಟು ಸೋಸ್ತಾಯಿದ್ದೀನಿ. ಸೊಪ್ಪು ಎಳೆದಲ್ವ, ಇದು ಸ್ವಲ್ಪ ಸೀಡೆ ಎಲ್ಲ ಆಗಿದೆ. ಸೋಸೋದು ತುಂಬಾ ಲೇಟ್ ಆಗ್ತಾಯಿತ್ತು. ನಾನು ಇದನ್ನು ಸ್ವಲ್ಪ ಸೋಸ್ಬಿಟ್ಟು ಮಾಡೋಣ, ಮಿಕ್ಕಿದ್ದು ಫ್ರಿಜ್ಜಲ್ಲಿ ಇಡೋಣ, ನಾಳೆ ಒಂದು ಸ್ವಲ್ಪ ಸೋಸ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೆ. ಸಿಕ್ಕಾಪಟ್ಟೆ ಒಂಥರ ಎಲ್ಲ ಉಳ್ಕ ಥರ ಆಗಿಬಿಟ್ಟಿತ್ತು. ಚಿಕ್ಕದಲ್ವ, ದೊಡ್ಡದಾದರೆ ಬೇಗ ಕಿತ್ತಾಕ್ಬೋದು. ನನಗೆ ಸೊಪ್ಪು ಸೋಸೋದು ಅಂದ್ರೇ ಆಗೋದಿಲ್ಲ, ನನಗೆ ಬರೋದೇ ಇಲ್ಲ ಸೊಪ್ಪು ಸೋಸೋಕ್ಕೆ. ಏನಾದರೂ ಚೆನ್ನಾಗಿದ್ದರೆ ಬೇಗ ಸೋಸ್ಬಿಡ್ತೀನಿ. ಈ ಥರ ಏನಾದರೂ ಉಳ್ಕ ಮತ್ತು ಸೀಡೆ ಎಲ್ಲ ಇದ್ದರೆ ಸ್ವಲ್ಪ ನಿಧಾನ ಮಾಡ್ತೀನಿ. ಆಗಲೇ ಸಂಜೆ ಒಂದು 5:30 ಆಗಿತ್ತು. ನಾನು ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತಲ್ಲ, ಎಷ್ಟಾಗುತ್ತೋ ಅಷ್ಟು ಸೋಸ್ಕೊಂಡು ಸಾಂಬಾರು ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಇದು ಸೊಪ್ಪಿನ ಮೇಲೆ ಮೇವು ಥರ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಬೆಳ್ಳಗಾಗ್ಬಿಟ್ಟಿತ್ತು. ಅದೇ ಬೇಜಾರು. ಚೆನ್ನಾಗಿತ್ತು ಸೊಪ್ಪು ಮಾತ್ರ. ನೋಡಿ, ಇದು ಈ ಥರ ಸೋಸುವಾಗೆಲ್ಲ ಈ ಥರ ಆಗುತ್ತೆ. ಸೊಪ್ಪು ಜಾಸ್ತಿನೇ ಇದೆ, ಆದರೆ ಸೋಸೋದು ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೈಕೊಂಡೇ ನಾನು ಸೊಪ್ಪ ಸೋಸ್ತಾಯಿದ್ದೆ. ನಮ್ಮ ಪಾಪುನ ನಮ್ಮಮ್ಮ ಮತ್ತು ಅಂದರೆ ನಮ್ಮ ಅತ್ತೆ ಅವರು ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗಿದ್ರು. ಆ ಗ್ಯಾಪಲ್ಲಿ ನಾನು ಈ ಕೆಲಸ ಮಾಡಿಕೊಂಡೆ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇದೇ ರೀತಿ ನಾನು ವ್ಲಾಗ್ನ ಮಾಡ್ತಾಯಿರ್ತೀನಿ ಅಂತ ಹೇಳ್ತಾ, ನನ್ನ ವ್ಲಾಗ್ನ ನೀವು ಸಪೋರ್ಟ್ ಮಾಡಿ, ಹೀಗೆ ಶೇರ್ ಮಾಡಿ. 4 ಜನಕ್ಕೆ ಶೇರ್ ಮಾಡಿದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಈಗ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಇದಿಷ್ಟ ಆಗಿತ್ತು ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಟೇಕ್ ಕೇರ್.